ಎಲೆಕ್ಷನ್ ಟಾಪ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ರಂಗೇರ್ತಾ ಇರುವ ಲೋಕಸಭಾ ಅಖಾಡದ ಕುರಿತ 25 ಸುದ್ದಿಯನ್ನ ಬನ್ನಿ ನೋಡ್ಕೊಂಬೋಣ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂರನೇ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇರುವಂತಹ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಾಗಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಘೋಷಿಸಿದ್ದಾರೆ. ಸ್ವಾಮೀಜಿಯ ಈ ಘೋಷಣೆ ಶಾಂತವಾಗಿದ್ದ ಧಾರವಾಡ ಲೋಕಸಭಾ ಅಖಾಡದಲ್ಲಿ ಹೊಸ ಸಂಚಲನವನ್ನ ಹುಟ್ಟುಹಾಕಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿಯಾಗಿ ಪ್ರಚಾರವನ್ನ ಬಿರುಸುಗೊಳಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಹಾಗೆ ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಜಯನಗರದ ರಾಗಿಗುಡ್ಡ 1ನೇ ಮುಖ್ಯ ರಸ್ತೆಯಿಂದ ರೋಡ್ ಶೋ ಆರಂಭಿಸಿದ್ದಾರೆ. ಮೈಸೂರು ಚಾಮರಾಜನಗರ ಅಖಾಡಕ್ಕೆ ಮತ್ತೆ ಸಿಎಂ ಎಂಟ್ರಿ ಕೊಡಲಿದ್ದಾರೆ. ಏಪ್ರಿಲ್ 11ನೇ ತಾರೀಕಿನಂದು ಮೈಸೂರು ಚಾಮರಾಜನಗರದ ಕ್ಷೇತ್ರದಲ್ಲಿ 3 ದಿನ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಕೊಳ್ಳೇಗಾಲ, ನಂಜನಗೂಡು, ಎಚ್ಡಿ ಕೋಟೆಯಲ್ಲಿ 1 ದಿನ, ಕೃಷ್ಣರಾಜ ಹಾಗೆ ಹುಣಸೂರು, ಪಿರಿಯಾಪಟ್ಟಣದಲ್ಲಿ 1 ದಿನ, ಏಪ್ರಿಲ್ 14ನೇ ತಾರೀಕಿನಂದು ಮಡಿಕೇರಿಯಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಮಂಡ್ಯ ಲೋಕಸಭಾ ಪ್ರಚಾರದ ಅಖಾಡಕ್ಕೆ ಕುಮಾರಸ್ವಾಮಿ ಧುಮುಕಲಿದ್ದಾರೆ. ಹಳ್ಳಿಗಳಲ್ಲಿ ಪ್ರಚಾರದಿಂದ ಎಚ್ಡಿಕೆ ದೂರ ಉಳಿಯಲಿದ್ದು ಪಟ್ಟಣ, ನಗರ ಪ್ರದೇಶದಲ್ಲಿ 3 ದಿನ ರೋಡ್ ಶೋ ನಡೆಸಲಿದ್ದಾರೆ. ಇನ್ನು ಮಂಡ್ಯ ಪ್ರಚಾರ ಉಸ್ತುವಾರಿ ಹೊತ್ತಿರುವಂತಹ ನಿಖಿಲ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು 10 ಲಕ್ಷ ಜನರನ್ನ ಸೇರಿಸಿ ಸಮಾವೇಶಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಬರ ಪರಿಹಾರ ವಿಚಾರವಾಗಿ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಂತಹ ಕೈ ನಾಯಕರ ವಿರುದ್ಧ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕೊಟ್ಟ ಕೊಡುಗೆ ಬಗ್ಗೆ ಹೇಳಿ. ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆ ಪಾಲು ನೀಡಿದಂತವರು ಮೋದಿ. ಅನ್ಯಾಯ ಆಗಿದೆ ಅನ್ನೋದು ನಿಮ್ಮ ದೃಷ್ಟಿಯಾದ್ರೆ ದೃಷ್ಟಿ ದೋಷ ನಿವಾರಣೆ ಆಗಬೇಕಿದೆ ಅಂತ ಕುಟುಕಿದ್ದಾರೆ. ಸಿಎಂ ಪುತ್ರ ಯತೀಂದ್ರಗೆ ಬಹಿಷ್ಕಾರದ ಬಿಸಿ ತಟ್ಟಿದೆ. ನಂಜನಗೂಡು ತಾಲೂಕಿನ ಮಲ್ಲೂಪುರ ವ್ಯಾಪ್ತಿಯಲ್ಲಿ ಸುನಿಲ್ ಬೋಸ್ ಪ್ರಚಾರದ ವೇಳೆ ಜನ ತಿರುಗಿಬಿದ್ರು. ತಮ್ಮ ವಿವಿಧ ಬೇಡಿಕೆ ಈಡೇರಿಸುವಂತೆ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ್ರು. 3 ಗ್ರಾಮಗಳಲ್ಲಿ ಮತದಾನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೋಲಾರದಲ್ಲಿ ತಮ್ಮ ಸಂಬಂಧಿಗೆ ಟಿಕೆಟ್ ಸಿಗದೇ ಇದ್ದದಕ್ಕೆ ಮುನಿಯಪ್ಪ ಕೆರಳಿದ್ದಾರೆ. ಮೊನ್ನೆ ಸಿಎಂ ಡಿಸಿಎಂ ಜೊತೆ ಪ್ರಚಾರಕ್ಕೆ ಗೈರಾಗಿದ್ರು. ಆದರೆ ಸಚಿವ ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂದಿರುವ ರಮೇಶ್ ಕುಮಾರ್, ಮುನಿಯಪ್ಪ ಇಲ್ಲದೆಯೂ ಗೌತಮ್ ರಮಣ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಕಡೂರಿನಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಪೋಸ್ಟರ್ ವಾರ್ ಶುರುವಾಗಿದೆ. ಕಡೂರಿಗೆ ಕಾಂಗ್ರೆಸ್ ಮತ್ತು ಕೆಜೆ ಜಾರ್ಜ್ ಇಂದ ಕೊಡುಗೆ ಏನು, ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ದಂಡಿಗನಹಳ್ಳಿಗೆ ಶ್ರೇಯಸ್ ಕೊಡುಗೆ ಏನು ಅಂತ ಬಿಜೆಪಿ ಪೋಸ್ಟರ್ ಹರಿಬಿಟ್ಟಿದೆ. ನಿನ್ನೆಯಷ್ಟೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ನವರು ಪೋಸ್ಟರ್ ಅನ್ನ ಹಾಕಿದ್ದರು. ಪ್ರಶಾಂತ್ ಕಿಶೋರ್ ಅವರು ಒಳ್ಳೆ ರಾಜಕೀಯ ವಿಶ್ಲೇಷಕರು. ಅವರೇ ಬಿಜೆಪಿ ಬಗ್ಗೆ ಒಳ್ಳೆ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಪ್ರಧಾನಮಂತ್ರಿಯವರು ಎನ್ಡಿಎ 400+ ಸ್ಥಾನದ ಗುರಿಯನ್ನ ಇಟ್ಕೊಂಡಿದ್ದಾರೆ. ಯಾವುದೇ ವೈಯಕ್ತಿಕ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲದಕ್ಕೂ ಮತದಾರರು ಉತ್ತರ ಕೊಡ್ತಾರೆ ಅಂತ ಪರೋಕ್ಷವಾಗಿ ಈಶ್ವರಪ್ಪನವರಿಗೆ ತಿರುಗೇಟನ್ನ ನೀಡಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟನ್ನ ನೀಡಿದ್ದಾರೆ. ನಾನು ದಿಲ್ಲಿ ತೋರಿಸ್ತೀನಿ, ಮುಂಬೈ ತೋರಿಸ್ತೀನಿ ಅಂತ ಭಾಷಣ ಮಾಡಲ್ಲ. ನನ್ನ ಮಗ ಪ್ರಾಮಾಣಿಕವಾಗಿ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡ್ತಾನೆ. ನಾನು ಸುಮ್ಮನೆ ಯಾರ ತಂಟೆಗೂ ಹೋದವಳಲ್ಲ. ಆದರೆ ನನ್ನ ತಂಟೆಗೆ ಪದೇ ಪದೇ ಬರ್ತಾರೆ, ಜನನೇ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಚನ್ನಬಸಪ್ಪ, ಈಶ್ವರಪ್ಪ ನಮ್ಮ ನಾಯಕ, ಅವರು ನಮ್ಮ ಜೊತೆಗಿರಬೇಕು ಅಂತ ಹೇಳಿದ್ರು. ಯಡಿಯೂರಪ್ಪ, ಈಶ್ವರಪ್ಪ, ಭಾನುಪ್ರಕಾಶ್, ಪಟ್ಟಾಭಿ ಎಲ್ಲರೂ ನಮ್ಮನ್ನ ಬೆಳೆಸಿದ್ದಾರೆ. ನಾವು ಅವ್ರ ಹುಡುಗರು. ಈಶ್ವರಪ್ಪ ಬಿಜೆಪಿ ನಡುವಿನ ಸಮಸ್ಯೆ ಸರಿಯಾಗುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಪ್ರೀತಂ ಗೌಡ ಅತ್ಯಾಪ್ತರು ಮೈತ್ರಿ ಅಭ್ಯರ್ಥಿ ಪ್ರೀತಂ ಗೌಡಗೆ ಶಾಕ್ ಕೊಟ್ಟಿದ್ದಾರೆ. ಪ್ರೀತಂ ಗೌಡಗೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಶಾಕ್ ಕೊಡ್ತಾ ಇದ್ದಾರೆ. ಪ್ರೀತಂ ಗೌಡ ಆಪ್ತ ಉದ್ದೂರು ಪುರುಷೋತ್ತಮ್ ಕೈ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಅವರ ಬೆಂಬಲವನ್ನು ಘೋಷಿಸಿದ್ದಾರೆ. ಬಹಿರಂಗವಾಗಿ ಕಾಂಗ್ರೆಸ್ ಪರ ಪ್ರಚಾರವನ್ನ ಶುರು ಮಾಡ್ತಾ ಇದ್ದಾರೆ. ಈ ಮುಖ್ಯವಾಗಿ ಮೈತ್ರಿ ಅಭ್ಯರ್ಥಿಗೆ ಶಾಕ್ ಕೊಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ಚಿಕ್ಕಮದರೆ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಆರ್ ಅಶೋಕ್ ಭರದ ಪ್ರಚಾರವನ್ನು ನಡೆಸಿದರು. ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕ್ಯಾಂಪೇನ್ ಆರಂಭಿಸಿದ್ರು. ಚಿಕ್ಕಮದರೆ, ದೊಡ್ಡಬೆಳವಂಗ್ಲ ಹಾಗೆ ಸಾಸಲು ಹೋಬಳಿ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾನಾ ತಂತ್ರವನ್ನ ಮಾಡ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನಗರಸಭೆ ಸದಸ್ಯರು, ಮುಖಂಡರ ಜೊತೆಗೆ ಖಾಸಗಿ ಸಮುದಾಯದ ಭವನದಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸುವ ಬಗ್ಗೆ ಚರ್ಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ಅಭ್ಯರ್ಥಿ ಪಿಸಿ ಮೋಹನ್ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರ ಮಾಡ್ತಾರಂತೆ. ಈಗ ಆಲ್ರೆಡಿ ದರ್ಶನ್ ಜೊತೆಗೆ ಪಿಸಿ ಮೋಹನ್ ಈ ಬಗ್ಗೆ 1 ರೌಂಡ್ ಮಾತುಕತೆಯನ್ನು ನಡೆಸಿದ್ದಾರೆ. 1 ದಿನದ ಮಟ್ಟಿಗೆ ತಮ್ಮ ಪರ ಕ್ಯಾಂಪೇನ್ ಮಾಡುವಂತೆ ಪಿಸಿ ಮೋಹನ್ ದರ್ಶನ್ರನ್ನ ಕೇಳಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ರೋಡ್ ಶೋ ಅನ್ನು ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಶಾಸಕ ಬಿ ದೇವೇಂದ್ರಪ್ಪ ಸಾಥ್ ನೀಡಿದ್ರು. ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದಲ್ಲಿ ಬೃಹತ್ ರೋಡ್ ಶೋ ಅನ್ನು ನಡೆಸಿ ಮತಯಾಚನೆ ಮಾಡಿದ್ದಾರೆ.
ಮೂಲಸೌಕರ್ಯ ಕಲ್ಪಿಸೋದಕ್ಕೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲುವಗುಳಿ ಗ್ರಾಮಸ್ಥರು ಸಿಟ್ಟಿಗೆದ್ದಿದ್ದಾರೆ. ಚುನಾವಣೆಯನ್ನ ನಾವು ಬಹಿಷ್ಕರಿಸಿದ್ದೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕಳಪೆ ರಸ್ತೆ ಕಾಮಗಾರಿ, ಮೂಲಸೌಕರ್ಯ ಕೊರತೆ, ಟೇಕಲ್ ಯಲುವಗುಳಿ ಕಾಮಗಾರಿ ವಿಳಂಬ ಇದನ್ನೆಲ್ಲ ಖಂಡಿಸಿ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಳ್ಳಾರಿಯಲ್ಲಿ ದಾಖಲೆ ಇಲ್ಲದ 5,60,00,000 ರೂಪಾಯಿ ನಗದು, 3 ಕೆಜಿ ಚಿನ್ನ, 103 ಕೆಜಿ ಬೆಳ್ಳಿ ಜಪ್ತಿ ಪ್ರಕರಣ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಹಣ ವ್ಯವಹಾರದ ಅಥವಾ ಮತದಾರರಿಗೆ ಹಂಚೋಕೆ ಸಂಗ್ರಹಿಸಿದ್ದ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಚಿನ್ನದ ವ್ಯಾಪಾರಿ ನರೇಶ್ ಸೋನಿಯನ್ನ ಈ ಸಂಬಂಧ ವಿಚಾರಣೆಗೆ ಒಳಪಡಿಸಲಾಗಿದೆ. ಸೂಕ್ತ ದಾಖಲೆ ಇಲ್ಲದೆ ಸಾಗಿಸಲಾಗ್ತಾ ಇದ್ದ 14,88,000 ರೂಪಾಯಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಬಾಗಲಕೋಟೆ ತಾಲೂಕಿನ ನಾಯನೇಗಲಿ ಚೆಕ್ ಪೋಸ್ಟ್ ಬಳಿ ಹಣವನ್ನ ಸೀಸ್ ಮಾಡಲಾಗಿದೆ. ತಮಿಳುನಾಡು ಮೂಲದ ಲಾರಿಯಲ್ಲಿ ದಾಖಲೆ ಇಲ್ಲದೆ ಇಷ್ಟೊಂದು ಹಣವನ್ನ ಸಾಗಿಸಲಾಗ್ತಾ ಇತ್ತು. ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಬಿಆರ್ಎಸ್ ನಾಯಕಿ ಕೆ ಕವಿತಾ ಸಲ್ಲಿಸಿದ್ದ ಮಧ್ಯಂತರ ಜಾಮೀನು ಅರ್ಜಿಯನ್ನು ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ ವಜಾಗೊಳಿಸಿದೆ. ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ತಿಹಾರ್ ಜೈಲಿನಲ್ಲಿರುವಂತಹ ಕವಿತಾ ಮಧ್ಯಂತರ ಜಾಮೀನನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದರು. ಮದ್ಯ ನೀತಿ ಅಕ್ರಮ ಕೇಸ್ನಲ್ಲಿ ಕಳೆದ ತಿಂಗಳು ಕವಿತಾ ಅವರನ್ನ ಬಂಧಿಸಲಾಗಿತ್ತು. ಅಬಕಾರಿ ನೀತಿ ಪರಿಷ್ಕರಣೆ ಅಕ್ರಮ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಕೇಜ್ರಿವಾಲ್ ವಿರುದ್ಧದ ಅರ್ಜಿ ಇವತ್ತು ದೆಹಲಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಕೇಜ್ರಿವಾಲ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತೆ ಕೋರಿ ಸಂದೀಪ್ ಕುಮಾರ್ ಅನ್ನೋರು ಅರ್ಜಿಯನ್ನು ಸಲ್ಲಿಸಿದ್ದರು. ಇವತ್ತು ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಮಧ್ಯಪ್ರದೇಶ ಕಾಂಗ್ರೆಸ್ ಸಮಾವೇಶದ ವೇಳೆ ಆಯೋಜಕರು ಎಡವಟ್ಟು ಮಾಡಿಬಿಟ್ಟಿದ್ದಾರೆ. ಮಧ್ಯಪ್ರದೇಶದ ಮಂಡ್ಲಾ ಗ್ರಾಮದಲ್ಲಿ ರಾಹುಲ್ ಗಾಂಧಿ ಇವತ್ತು ಚುನಾವಣಾ ಪ್ರಚಾರವನ್ನು ನಡೆಸಬೇಕಾದಂಥ ಮುಖ್ಯ ವೇದಿಕೆಯಲ್ಲಿ ಹಾಕಲಾದಂಥ ಬ್ಯಾನರ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಹಾಗೆ ಕೇಂದ್ರ ಸಚಿವ ಫಗನ್ ಸಿಂಗ್ ಕುಲಸ್ತೆ ಅವರ ಫೋಟೋವನ್ನು ಹಾಕಲಾಗಿದೆ. ಬಳಿಕ ಎಚ್ಚೆತ್ತಂತ ಕಾರ್ಯಕರ್ತರು ಫೋಟೋವನ್ನು ಬದಲಾಯಿಸಿದ್ದಾರೆ. ಮೋದಿ ಅಭಿಮಾನಿಗಳು ವಿಭಿನ್ನವಾಗಿ ಪ್ರಚಾರ ಮಾಡಿದ್ದಾರೆ. ಬ್ಯಾಂಕಾಕ್ನಲ್ಲಿ ಸ್ಕೈ ಡೈವಿಂಗ್ ಮುಖೇನವಾಗಿ ನಮೋ 2.0 ಅನ್ನುವಂಥ ಬರಹದೊಂದಿಗೆ ಮೋದಿ ಮತ್ತೆ ಪ್ರಧಾನಿಯಾಗಲಿ ಅಂತ ಹಾರೈಸಿದ್ದಾರೆ. ರಾಜಶೇಖರ್ ಹಾಗೆ ಅವರ ತಂಡ ಬ್ಯಾಂಕಾಕ್ನ ಕಾವ್ಯಾವ್ ಡ್ರಾಪ್ ಝೋನ್ನಲ್ಲಿ 13,000 ಅಡಿ ಮೇಲಿಂದ ಸ್ಕೈ ಡೈವಿಂಗ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಸ್ಪರ್ಧಿಸ್ತಾ ಇರುವಂತಹ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಮೊದಲ ತೃತೀಯ ಲಿಂಗಿ ಭಾಗವತ್ ಕಥಾಗಾರ್ತಿ ಮಾತೆ ಹೇಮಂಗಿ ಸಖೀರನ್ನ ಮೋದಿ ವಿರುದ್ಧ ಅಖಿಲ ಭಾರತ ಹಿಂದೂ ಮಹಾಸಭಾ ತನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ನಾನು ಗೋಮಾಂಸ ಸೇವಿಸಲ್ಲ, ಅದರಿಂದಾಗಿ ನಾನು ಹೆಮ್ಮೆಯ ಹಿಂದೂ ಅಂತ ಬಾಲಿವುಡ್ ನಟಿ ಹಾಗೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಕಂಗನಾ ರಣಾವತ್ ಹೇಳಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಮುಖಂಡ ವಿಜಯ್ ವಾಡೆಟ್ಟಿವರ್ ಕಂಗನಾಗೆ ಗೋಮಾಂಸ ಇಷ್ಟ ಅಂತ ಹೇಳಿಕೆಯನ್ನ ಕೊಟ್ಟಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಕಂಗನಾ ಇದು ಆಧಾರರಹಿತ ಆರೋಪ ಅಂತ ಹೇಳಿದ್ದಾರೆ.